ಕಾಲದಲ್ಲೂ ತೊಟ್ಟಿ ಮನೆ ಉಳಿಸ್ಕೊಂಡಿದ್ದಾರೆ ನೋಡಿ. 48 they've shot 6 tigers ಅಲ್ಲಿದೆ. ಈವ್ನಿಂಗ್ ಪಟಲಲ್ಲಿ ಹಾಲು ಕುಡಿತೀರಾ ನೀವು? ವೆರಿ ಗುಡ್. ಆಯ್ ಮಕ್ಕಳ ಏನಮ್ಮ ಟ್ರಾಫಿಕ್ ಅದು ಇದು ನಾಯ್ಸ್ ಎಲ್ಲ ಬಿಟ್ಬಿಟ್ಟು ಸಡನ್ ಆಗಿ ಯಾವ್ದೋ ಬೇರೆ ಲೋಕಕ್ಕೆ ಬಂದ್ಬಿಟ್ಟಿದೀವಿ ಅನ್ನಂಗೆ ಅನಿಸ್ತಾ ಇದೆ. ಹಾಯ್, ಗುಡ್ ಮಾರ್ನಿಂಗ್. ಸೊ ಇವತ್ತು ವಿಷಯ ಏನು ಗೊತ್ತಾ, 6:30 ಆಯಿತು. ನಾವು ಯೂಶಲಿ ಇಷ್ಟು ಲೇಟಾಗೆಲ್ಲ ಹೋಗಲ್ಲ, ಬಟ್ ಇವತ್ತು ಲೇಟಾಗಿ ಹೋಗ್ತಾ ಇದ್ದೀವಿ. ಸೊ ಒಂದು ಶಾರ್ಟ್ ರೈಡು ಜೊತೆಗೆ ಇವತ್ತು ಒಂದು ರಿಲ್ಯಾಕ್ಸಿಂಗ್ ಡೇ, ಓಕೆನಾ. ಸೊ ಫಾರ್ಮ್ ಹೌಸ್ಗೆಲ್ಲ ಹೋಗಿ ತುಂಬ ವರ್ಷ ಆಯಿತು. ಯಾರ್ದು ಫ್ರೆಂಡ್ಸ್ದು ಫಾರ್ಮ್ ಹೌಸ್, ಅನಿತಂದು ಬಿಟ್ಟರು ಫಾರ್ಮ್ ಹೌಸ್, ಬೇರೆ ಯಾರ್ದು ಫಾರ್ಮ್ ಹೌಸ್ ಇಲ್ಲ ನಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ. ಸೊ ಅದಕ್ಕೇ ಇವತ್ತು ಒಂದು ಫಾರ್ಮ್ ಹೌಸಿಗೆ ಹೋಗ್ತಾ ಇದ್ದೀವಿ. ಸೊ ಅದು ನೀವು ರೆಗ್ಯುಲರ್ ಫಾರ್ಮ್ ಹೌಸ್ ಅಂತ ಅನ್ಕೋಬೇಡಿ, ಒಂದು ಸ್ಪೆಷಾಲಿಟಿ ಇದೆ ಆ ಫಾರ್ಮ್ ಹೌಸಲ್ಲಿ. ಸೊ ಇವತ್ತು ಆ ಫಾರ್ಮ್ ಹೌಸ್ನ ಎಕ್ಸ್ಪ್ಲೋರ್ ಮಾಡೋಣ. ಜೊತೆಗೆ ಇವತ್ತು ಐಶು ಬರ್ತಾ ಇದ್ದಾಳೆ, ಜೊತೆಗೆ ಇನ್ನೂ ಇಬ್ರು ಹುಡುಗರು ಎಕ್ಸ್ಟ್ರಾ ಬರ್ತಾ ಇದ್ದಾರೆ. ಸೊ ಎಲ್ಲಾರನ್ನೂ ತೋರಿಸ್ತೀನಿ, ನೀವು ಎಲ್ಲಾರನ್ನೂ ನೋಡಿರ್ತೀರಾ. ಸೊ ಬನ್ನಿ ಎಂಜಾಯ್ ಮಾಡೋಣ. ಸೊ ಇವತ್ತು ನಾಳೆ ನಾವು ಜಾಲಿ. ನಮ್ಮಮ್ಮ ಬರ್ತಾ ಇಲ್ಲ, ನಾನು ಎಸ್ಕೇಪ್ ಆಗ್ತಾ ಇದ್ದೀನಿ. ಲೇಟ್ ಕಮರ್ಸು 7 ಗಂಟೆಗೆ ಬನ್ನಿ ಅಂದ್ರೆ 8 ಗಂಟೆಗೆ ಬಂದವ್ರೆ. ಲೇಟ್ ಕಮರ್ಸು ಹುಡುಗಿನೇ ಬೇಗ ಬಂದವ್ರೆ. ಅಬ್ಬಾ ಏನೋ ದೊಡ್ಡದಾಗಿ ಮಂಗಳೂರು ಚಿಕ್ಕಮಂಗ್ಳೂರು ಹೋಗ್ತಾ ಇರೋಳಂಗೆ ರೈಡಿಂಗ್ ಪ್ಯಾಂಟು, ಹೈಡ್ರೇಷನ್ ಬ್ಯಾಗು. ಓಹೋ ಸೇಫ್ಟಿ ನೋಡಿದೀವಿ ಬಾ, ಆಮೇಲೆ ತೋರಿಸ್ತೀನಿ ಸೇಫ್ಟಿ ಹೆಂಗಿರುತ್ತೆ ಅಂತ. ಬಿಹೈಂಡ್ ದ ಸೀನ್ಸ್ ನೋಡಿ, ನಾವಿಬ್ರು ಪೀಸಾಗಿ ಬಂದಿದೀವಪ್ಪ ನಾವೆಲ್ಲ. ಸೊ ಆರಾಮಾಗಿ ಗಾಳಿ ಆಡಿಸ್ಕೊಂಡು ಹೋಗ್ಬೇಕು. ನಾವು ಬ್ರೇಕ್ಫಾಸ್ಟ್ ಪಾಯಿಂಟ್ ಮಿರಾಕಲ್ ಗಾರ್ಡನ್ನು ಮೊನ್ನೆ ರೀಸೆಂಟಾಗಿ ಪ್ರಮೋಷನ್ ಮಾಡಿದ್ದೆ, ಅದಕ್ಕೆ ಇಲ್ಲಿಗೆ ಬಂದು ಇವಾಗ ಇವ್ರಿಗೆ ತಿನ್ನಿಸಿ ಪ್ರಮೋಷನ್ ಮಾಡಿಸ್ತಾ ಇದ್ದೀನಿ. ಹೇಳಲಿಕ್ಕೆ ಚಿತ್ರಾನ್ನ, ಮಸಾಲೆ ದೋಸೆ. ಕಿರಣ್ ಅವ್ರು ಇನ್ನೂ ಮಾತಾಡ್ತಾ ಇಲ್ಲ, ಇನ್ನೂ ಅವ್ರಿಗೆ ಗಾಡಿ ಸ್ವಿಚ್ ಆನ್ ಆಗಿಲ್ಲ. ಸ್ವಿಚ್ ಆನ್ ಮಾಡಿಸ್ಬೇಕೀಗ. ಮೊನ್ನೆಯಿಂದ ದೋಸೆ ತಿನ್ಬೇಕಂತ ಆಸೆ ಪಡ್ತಾ ಇದೆ ಇವತ್ತು. ಇನ್ನೊಂದೇನೋ ಆಡ್ ಮಾಡಿದ್ರು, ಚೆನ್ನಾಗಿದೆ. ನಾನು ಫಾರ್ಮ್ ಸ್ಟೇ ಬಗ್ಗೆ ಆಮೇಲೆ ಹೇಳ್ತೀನಿ. ಫಾರ್ಮ್ ಸ್ಟೇ ಓನರ್ ಮನೆ ನೋಡಿ ಎಷ್ಟು ಚೆನ್ನಾಗಿದೆ, ತೊಟ್ಟಿ ಮನೆ. ಈ ಕಾಲದಲ್ಲೂ ತೊಟ್ಟಿ ಮನೆ ಉಳಿಸ್ಕೊಂಡಿದ್ದಾರೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ತೊಟ್ಟಿ ಮನೆ. ಅಂಡ್ ಅವ್ರ ಮನೆ ಒಳಗೆಲ್ಲ ಕರ್ಕೊಂಡೋಗಿ ತೋರಿಸ್ತಾ ಇದ್ದಾರೆ ನಮಗೆ. ಕಿಚನ್ನು ಈಗಿನ ವರ್ಕ್ ಇನ್ ಪ್ರೋಗ್ರೆಸ್. ರೋಡ್ ಎಲ್ಲ ರೀಸೆಂಟ್ ಆಗಿ ಮಾಡಿಸ್ತಾರೆ. ಅದೇ ಬಟ್ ಚೆನ್ನಾಗಿದೆ ರೋಡ್ ಎಲ್ಲ ನಮ್ದು ಆಚೆ ಕನ್ಸ್ಟ್ರಕ್ಟ್ ಮಾಡ್ತಿರಲ್ಲ. ದಟ್ ಐ ವಿಲ್ ಬಿ ಡೂಯಿಂಗ್ ಇಟ್ ಫಾರ್ 2 ways. ಒಂದು ಬಂದು ನಿಮಗೆ ಬರ್ಡೇ ಪಾರ್ಟಿ ಅದೆಲ್ಲ ಮಾಡಕ್ಕೆ, ಒಂದು 50-100 ಜನ ಫಂಕ್ಷನ್ ಮಾಡಕ್ಕೆ ಅಲ್ಲಿ. ಸೊ ನಾನು ಪಾರ್ಕಿಂಗ್ ನ ಸಿಮೆಂಟ್ ಹಾಕ್ಸಿರೋದು, ಸೈಡ್ ವಾಲ್ಸ್ ಕೊಟ್ರೆ ನಿಮ್ಗೆ 50 ಜನ ಒಂದ್ಸಲ ಊಟ ಕೂತ್ಕೋಬಹುದು. ಸೊ ಯಾಕಂದ್ರೆ ಇಲ್ಲಿ ನಮ್ ಜೈನ್ಸ್ ಎಲ್ಲ ಇನ್ನೂ ಸ್ಟೇ ಮಾಡಬಹುದು. ಸೊ ಓವರ್ ಆಲ್ ಫಾರ್ಮ್ ಹೌಸ್ 40. ಓಕೆ 40. ನಿಮ್ಗಿಲ್ಲ ಟೆಂಟ್ ಹೌಸ್ ಅಲ್ಲಿ ಇರ್ತೀನಿ, ನಮ್ಮ ಮನೆ ಕೊಡಲ್ಲ ಜನರಲಿ, ಮನೆಯಲ್ಲಿ ಇರ್ತೀನಿ ಅನ್ನೋದಾದ್ರೆ 50ಕ್ಕೆ ಮುಟ್ಬೋದು. ಓಕೆ. ಆಮೇಲಿಂದ ಅದೇ ಅದು ಡೆಸ್ಟಿನೇಷನ್ ಈವೆಂಟ್ಸ್ ಅಂತ ಹಾಕೊಳ್ಳಿ. ಯಾಕಂದ್ರೆ ಎಷ್ಟೊಂದು ಜನ ಹಸು ಜೊತೆ ಸೆಲೆಬ್ರೇಟ್ ಮಾಡ್ತಾರೆ. ಹೌದೌದೌದು. ನನ್ನ ಫ್ರೆಂಡ್ ಒಬ್ಬ ಇದಾನೆ, ದಾನ ಮಾಡ್ತಾರೆ ಎಲ್ಲ, ಊಟ ಎಲ್ಲ ಕೊಟ್ಟು. ಅಲ್ಲಿ ದೇರ್ ಸ್ಟೇ ವಿಲ್ ಹೆಲ್ಪ್ ದೆಮ್ ಫೀಡ್ ಅಂತ ಅವ್ರ ಎಂಜಾಯ್ಮೆಂಟು ಆಗುತ್ತೆ. ಅಟ್ ದ ಸೇಮ್ ಟೈಮ್ ಕಾಸ್ಗೂ ಹೆಲ್ಪ್ ಆಗುತ್ತೆ. ಕಾಸ್ಗೂ ಹೆಲ್ಪ್ ಆಗುತ್ತೆ. ಸೊ ದಟ್ ಯು ಶುಡ್ ಬಿ ಹೈಲೈಟಿಂಗ್. ಫಾರ್ಮ್ ಅನಿಮಲ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿರೋದು ಲಿಟರಲಿ ಲೈಕ್ ಇದು ಯುನಿಕ್ ಪ್ರಾಜೆಕ್ಟ್. ಆಕ್ಚುಲಿ ಇಟ್ ಇಸ್ ಯುನಿಕ್ ಬಿಕಾಸ್ ಎವ್ರಿವನ್ ವಿಲ್ ಹ್ಯಾವ್ ಅ ರೈಟ್ ಟು. ಸಕ್ಕತ್ತಾಗಿದೆ. ನನಗೆ ಮಕ್ಕಳೇ ನನಗೆ ದೇವರು, ಮಕ್ಕಳು ಕ್ರೌಡ್ ಜಾಸ್ತಿ ನನಗೆ.
It is for summer vacation. All 3 months I was full. Suhas Bandora. Yeah, kids and parents. ಅದೇನಂತಾರಲ್ಲ ಹೂವಿಂದ ಸ್ವರ್ಗ. ಫೋಟೋಸ್ ಯಾರು? ಇದು ಬಂದು ನಮ್ಮ ಹಸ್ಬೆಂಡ್ ಗ್ರ್ಯಾಂಡ್ ಫಾದರ್. ಅವರ ಇವರು ಫ್ರೆಂಡು ಪುಂಗನೂರ್ ಮಹಾರಾಜ್ ಅವರು. ಸೊ ಅರ್ಲಿಯರ್ ಮ್ಯಾನ್ ಈಟರ್ಸ್ ನ ಶೂಟ್ ಮಾಡಕ್ಕೆ ಹಂಟ್ ಮಾಡಕ್ಕೆ ಗವರ್ಮೆಂಟ್ ಇಟ್ ವಾಸ್ ಲೀಗಲ್ ಅವಾಗ. ಇನ್ 1948 ದೇ ಶಾಟ್ 6 ಟೈಗರ್ಸ್ ಅಲ್ಲಿದೆ. ಅಲ್ಲಿ 6 ಟೈಗರ್ಸ್ ಆ ಫೋಟೋ ಅಲ್ಲಿ ಇದೆ 1948 ಅಲ್ಲಿ. ಸೊ ಇದೊಂದು ಎಕ್ಸ್ಟ್ರಾ ರೂಮ್. ಸೊ ಗೆಸ್ಟ್ ರೂಮ್ ತರ ಮಾಡ್ಕೊಂಡಿದ್ದಾರೆ. ಆ ಬರ್ಡ್ ಗೆ ಕೇಜು ಈ ಸ್ಟ್ಯಾಂಡ್. See why is it empty? ಇದು ಅವನು ಬಂದಿಲ್ಲ, ಇದು ಅಲ್ಲಿ ಇದೆ. Is it like a big parrot? ಇದು ಕಕ್ಕುಟು ಬಿಗ್ ಒನ್. ಇಟ್ ಸ್ಪೀಕ್ಸ್. It speaks. ಇದು ಆಫ್ರಿಕನ್ ಗ್ರೇ. ಇಲ್ಲ, ಆಫ್ರಿಕನ್ ಗ್ರೇಗಿಂತ ದೊಡ್ಡದು. ಚೇರ್ ಚೆನ್ನಾಗಿದೆ. ಸೊ ಕ್ಯೂಟ್. ವೆರಿ ನೈಸ್. ಸೊ ಇದು ಎಕ್ಸ್ಟ್ರಾ ಗೆಸ್ಟ್ಗಳು ಇಫ್ ಇನ್ ಕೇಸ್ ಬಂದರೆ ಅಥವಾ ಸೆಲೆಬ್ರಿಟೀಸ್ ಬಂದರೆ ದೇ ಕ್ಯಾನ್ ಸ್ಟೇ. ಓಕೆ. ಹಾಂ. ಸೊ ಇದು ನಿಮಗೆ ಒಂಥರ ಆ್ಯಂಫಿಲ್ ಥಿಯೇಟರ್ ಥರ. ಸೊ ಇಲ್ಲೇನಾದರೂ ನೀವು ಶೋ ಏನಾದರೂ ಈವೆಂಟ್ಗಳು ಮಾಡಿದ್ರೆ ಇಲ್ಲಿ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಬ್ಯೂಟಿಫುಲ್ ಆಗಿದೆ ಮಾತ್ರ. ಇವಾಗ ಕ್ಲೈಮೇಟ್ಗೂ ಇದಕ್ಕೂ ಸಖತ್ತಾಗಿದೆ. ಸೊ ಇದು ಆ್ಯಂಫಿಲ್ ಥಿಯೇಟರು. ಸ್ವಿಮ್ಮಿಂಗ್ ಪೂಲ್ ಆಮೇಲೆ ತೋರಿಸ್ತೀನಿ. ಎನಿವೇಸ್ ನಾವು ಆಡೋಕ್ಕೆ ಹೋಗ್ತಾಯಿದ್ದೀವಿ. ಸೊ ಇದು ನಮಗೆ ಈ ಕಡೆ ಬಾರ್ಬಿಕ್ಯೂ ಮಾಡೋದಕ್ಕೆ ಈ ಕಡೆ ನಿಮಗೆ ಸೆಟಪ್ ರೆಡಿ ಇರುತ್ತೆ. ನೀವು ಸೆಲ್ಫ್ ಕುಕಿಂಗ್ ಮಾಡ್ಬೋದು. ಇದು ಡೈನಿಂಗ್ ಹಾಲು. ಸೊ ನೋಡಿ ತುಂಬ ಚೆನ್ನಾಗಿದೆ. ಸೊ ಇದು ಕಿಚನ್ನು. ಸೊ ನೋಡಿ ಅವರು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ತೋರಿಸ್ತಿದ್ದಾರೆ. ಕೆಲವರು ಆ್ಯಕ್ಚುಲಿ ಕಿಚನ್ ಕೂಡ ತೋರಿಸಲ್ಲ. ಸೊ ವೆಲ್ ಮೇಂಟೈನ್ಡ್ ಕಿಚನ್ ಕೂಡ ಇದೆ ನೋಡಿ. ಸೊ ನೆಕ್ಸ್ಟ್ ಅವರು ಫ್ಯೂಚರಲ್ಲಿ ಹೇಳ್ದಂಗೆ ವೆಜ್ ಕಿಚನ್ ಅಂದರೆ ನೀವೇ ಬಂದು ಅಡುಗೆ ಮಾಡ್ಕೊತೀರಾ. ಸ್ಪೆಷಲಿ ಬ್ರಾಹ್ಮಿನ್ಸು ಅಥವಾ ಜೈನ್ಸು ನೀವೇ ಅಡುಗೆ ಮಾಡ್ಕೋತೀರಾ ಅಂದರೆ ನಿಮಗೆ ಪರ್ಮಿಟ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಪರ್ಮಿಟ್ ಮಾಡೋದಿಲ್ಲ ನಿಮಗೆ. ಸೊ ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಇರೋದು. ಫಾರ್ಮ್ ಸ್ಟೇಯಲ್ಲಿ ಕೊಡ್ತಾ ಇದ್ದಾರೆ. ಫಾರ್ಮ್ ಸ್ಟೇ ಟೂರ್ ಮಾಡ್ತಾ ಇದ್ದೀವಿ ನಾವು. ಸೊ ಇದು ಒಂದು ಕಾಟೇಜ್ ನೋಡಿ. ಸೊ ಆರಾಮಾಗಿ 3 ಜನ ಅಕಾಮಿಡೇಟ್ ಆಗ್ಬೋದು. ಚಿಕ್ಕ ಮಕ್ಕಳಿದ್ರೆ 4 ಜನ ಅಕಾಮಿಡೇಷನ್ ಆಗ್ಬೋದು. ಸೊ ಚೆನ್ನಾಗಿದೆ. ಆ್ಯಂಡ್ ವಾಶ್ರೂಮ್ಸ್ ಕೂಡ ನೀಟಾಗಿದೆ ನೋಡಿ. ಸೊ ವೆರಿ ನೈಸ್. ನೀವು ಕಾರ್ಪೊರೇಟ್ ಔಟಿಂಗ್ಸ್ ಎಲ್ಲ ಮಾಡ್ಬೋದು. ಅವರೆಲ್ಲ ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ತಾವ್ರು ಆಗಲೇ. ಕಾರ್ಪೊರೇಟ್ ಔಟಿಂಗ್ಸ್ಗೆ ಪ್ಲ್ಯಾನ್ ಮಾಡ್ತಾವ್ರು ನೋಡಿ. ಸೊ ಕಂಪ್ಲೀಟ್ ನಿಮಗೆ ಈ ಥರ ಫಾರ್ಮ್ ಸ್ಟೇ ಹೌಸ್ಗಳು ಅಲ್ಲೊಂದೆರಡು ಇದೆ, ಇಲ್ಲೆರಡಿದೆ. ಆಮೇಲೆ ಎಲ್ಲದಕ್ಕೂ ದೇವ್ರ ಹೆಸರು ಇಟ್ಟಿದ್ದಾರೆ. ಸೊ ನೋಡಿ, ಅಲ್ಲಿ ಗೋಪಾಲ, ಇಲ್ಲಿ ಗೋವಿಂದ, ಆ ಥರ ಎಲ್ಲ ಡಿಫ್ರೆಂಟಾಗಿ ಎಲ್ಲ ಕ್ರಿಶ್ಚಿಯನ್ ಹೆಸರುಗಳು ಇಟ್ಟಿದ್ದಾರೆ. ಒಂಥರ ಚೆನ್ನಾಗಿದೆ. ಬಟ್ಟೆ ಒಣಗಾಕಕ್ಕೆ ಹ್ಯಾಂಗರ್ ಇಟ್ಟಿದ್ದಾರೆ ನೋಡಿ. ಒದ್ದೆ ಬಟ್ಟೆ ಪೂಲಲ್ಲಿ ಆಡಿದ್ಮೇಲೆ ಬೆಸ್ಟು ಅಲ್ಲ. ಈಸಿ, ಕ್ರಿಯೇಟಿವ್ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಅಲ್ಲ. ಹೀಗಿದೆ ಹೋಮ್ ಸ್ಟೇ. ಬ್ಯೂಟಿಫುಲ್, ಸೋ ಸಿರೀನ್. ಒಂಥರ ಎಲ್ಲ ಟ್ರಾಫಿಕ್ ಅದು ಇದು ನಾಯ್ಸ್ ಎಲ್ಲ ಬಿಟ್ಬಿಟ್ಟು ಸಡನ್ ಆಗಿ ಯಾವುದೋ ಬೇರೆ ಲೋಕಕ್ಕೆ ಬಂದ್ಬಿಟ್ಟಿದೀವಿ ಅನ್ನೋಂಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ವೈಭವ್ ಹೆಂಗನ್ಸ್ತಾ? ಬ್ಯೂಟಿಫುಲ್ ಪ್ಲೇಸ್. ಅದೇ ಅವ್ರು ಹೇಳ್ದಂಗೆ ಫೀಲ್ ಫ್ರೀ ಲೈಕ್ ಹೋಮ್ ಥರ ಇದೆ. ಆಮೇಲೆ ಅವರು ಗೆಸ್ಟ್ ಥರ ನೋಡ್ಕೊತಿಲ್ಲ ನಮ್ಮನ್ನ, ಮನೆ ಮಕ್ಳ ಥರ ನೋಡ್ಕೊತಿದ್ದಾರೆ. ಅದೊಂದು ಖುಷಿ. ಮತ್ತು ಇಲ್ಲಿ ನೀವು ನೋಡ್ಬೋದು ಎಲ್ಲ ಸಕ್ಕತ್ತಾಗಿದೆ ಪ್ರಾಪರ್ಟಿ. ವಿಲೇಜ್ ಸ್ಟೈಲಲ್ಲೇ ಇದೆ. ನಾವೆಲ್ಲಿ ಬೆಂಗಳೂರಿಂದ ಜಸ್ಟ್ ಒಂದು 50 ಕಿಲೋಮೀಟರ್ಸ್ ದೂರ ಬಂದು ಈ ಥರ ಒಂದು ಒಳ್ಳೆ ಸ್ಟೇ, ಪೀಸ್ಫುಲ್ ಆಗಿದೆ. ವೆದರು ಆಸಮ್ ಆಗಿದೆ. ಮತ್ತು ಬರ್ಡ್ಸ್ ಚಿರ್ಪಿಂಗ್ ಕೇಳಿಸ್ತಿದೆ. ಎಲ್ಲ ಥರದ ಅನಿಮಲ್ಸ್ ಇದೆ. ದಿಸ್ ಇಸ್ ಒನ್ ಆಫ್ ಅ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ನಮ್ಮ ಕಿರಣ್ ಅವರು, ನಮ್ಮ ಡ್ರೋನ್ ಮಾಸ್ಟರ್. ಡ್ರೋನ್ ಬಿಡ್ಲಿ, ಡ್ರೋನ್ ನೀವು ಏನೇನು ನೋಡ್ತಾ ಇದ್ದೀರಾ ಕಂಟೆಂಟಲ್ಲಿ ಎಲ್ಲ ಕಿರಣ್ ಅವ್ರ ಕೈವಾಡ. ಡ್ರೋನ್ ಶಾಟ್ಸ್ ಎಲ್ಲ ಸೊ ಬ್ಯೂಟಿಫುಲ್ ಆಗಿ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀನಿ ವ್ಯೂಸ್ನ. ನಿಮ್ಗೆ ಏನು ಅನ್ನಿಸ್ತು ಫಾರ್ಮ್ ಸ್ಟೇ? ಇಟ್ಸ್ ರಿಯಲಿ ಅಮೇಜಿಂಗ್. ತುಂಬ ಸ್ಟ್ರೆಸ್ ಇದ್ದು ಆ ಸ್ಟ್ರೆಸ್ನ ರಿಲೀವ್ ಮಾಡ್ಕೊಂಡು ಬೆಸ್ಟ್ ಪ್ಲೇಸ್ ಅಲ್ಲ. ಅದು ಸರೌಂಡಿಂಗ್ ಬ್ಯಾಂಗ್ಳೂರಲ್ಲಿ ತುಂಬ ರೇರ್ ಕೇಸಸಲ್ಲಿ ಇಂಥ ಜಾಗಗಳು ಸಿಗೋದು. ಇಟ್ಸ್ ಒನ್ ಆಫ್ ಅ ಕೈಂಡ್. ಸಖತ್ತಾಗಿದೆ. ನನಗೇನಂದರೆ ಕ್ಯೂರಿಯಾಸಿಟಿ, ಡ್ರೋನ್ ಹಾರಿಸ್ದಾಗ ಹೆಂಗಿದೆ ಮೇಲ್ಗಡೆ ವ್ಯೂ, ದಟ್ ವಿಲ್ ಬಿ ಲೈಕ್ ಯುನೀಕ್ ಆಗಿರುತ್ತೆ. ಯು ವಿಲ್ ಬಿ ಏಬಲ್ ಟು ಎಕ್ಸ್ಪ್ಲೋರ್ ದ ಅದರ್ ಪ್ಲೇಸಸ್ ವೇರ್ ನಾವು ಎಲ್ಲಿ ಹೋಗಿಲ್ಲ ಅನ್ನೋ ಥರ. ಇಟ್ಸ್ ರಿಯಲಿ ಗುಡ್. ಎಲ್ಲ ಥರ ಫೆಸಿಲಿಟೀಸ್ ಇದೆ. ಆ್ಯಂಡ್ ಅನಿಮಲ್ಸ್ ಇಸ್ ದ ಫಸ್ಟ್ ಥಿಂಗ್. ಲೈಕ್ ಅವ್ರ ಜೊತೆ ಕಡಲ್ ಮಾಡೋಕ್ಕೆಲ್ಲ ಬಿಡ್ತೀಯಾರ. ಸೊ ಇವಾಗ ಎಸ್ ಹೋಗೋಣ. ಇವಳಾಗಲೇ ಶುರು ಮಾಡಿದ್ಲು ಫೋಟೋನ. ಓಹೋ ಬರೀ ಬ್ಯಾಕ್ ಪೋಸೇ ಕೊಡು. ಅಲ್ಲಿ ನೋಡಿ, ಇಲ್ಲಿ ನೋಡಿ ಫೋಟೋಗ್ರಾಫರ್ ಕಷ್ಟ.
ಕಷ್ಟ ನೋಡಿ ಬಿಹೈಂಡ್ ದ ಸೀನ್ಸ್. ಆ್ಯಂಡ್ ಇದು ಡಾರ್ಮೆಟ್ರೀಸ್. ಇವತ್ತು ನಾವು ಇಲ್ಲೇ ಇರ್ತೀವಿ. ಇಡೀ ಒಂದು ಡಾರ್ಮೆಟ್ರಿಯಲ್ಲಿ ನಾವು 4 ಜನ. ಯಾಕೆ ಗೊತ್ತಾ, ತುಂಬ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇಂಡಿಪೆಂಡೆಂಟಾಗಿ ಮಲ್ಗೋರಿಗೆ, ಕೆಲವರಿಗೆ ಬೆಡ್ ಶೇರಿಂಗ್ ಇಷ್ಟ ಇರಲ್ಲ, ಮತ್ತು ತುಂಬ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದಾಗ ಒಟ್ಟಿಗೆ ಇರೋದಕ್ಕೆ ಇಷ್ಟಪಡ್ತಾರಲ್ಲ ಅಂಥವ್ರಿಗೆ ಇದು ಡಾರ್ಮೆಟ್ರೀಸ್ ಇರುತ್ತೆ. ಫ್ಯಾಮಿಲಿ ರೂಮ್ ಅಂತ ಕರಿಬೋದು. ಸೊ ಈ ಥರ ತುಂಬ ಇದೆ. ಪ್ಲಸ್ ಇಲ್ಲಿ ಅಡ್ವಾಂಟೇಜ್ ಏನು ಗೊತ್ತಾ, ನಿಮಗೆ 2 ವಾಶ್ರೂಮ್ ಇದೆ. ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. 2 ವಾಶ್ರೂಮ್ ಇದೆ. ಟ್ರ್ಯಾಕ್ ನಿಮಗೆ ಟ್ರೇಗಳಿಟ್ಟಿದ್ದಾರೆ. ಯಾಕಂದರೆ ವಾಶ್ರೂಮ್ ಇಷ್ಟು ಜನ ಇದ್ದಾಗ 2 ವಾಶ್ರೂಮ್ ಬೇಕೇ ಬೇಕು. ಸೊ ಹುಡುಗರು ಹುಡುಗಿರಿದ್ರೆ ಸಪ್ರೇಟಾಗಿ ಇಟ್ಕೊಳ್ಳೋದಕ್ಕೆ ವಾಶ್ರೂಮ್ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ಡಾರ್ಮೆಟ್ರೀಸ್. ಈಗ ಲಂಚ್ ಟೈಮು. ಏನೇನಿದೆ ಗೊತ್ತಾ, ಮೊಸರು ಇಟ್ಟಿದ್ದಾರೆ. ಗಟ್ಟಿ ಮೊಸರು ಇಲ್ಲಿದೆನಾ? ಸೂಪರ್. ಇಲ್ಲಿ ಹಸು ಇದೆಯಲ್ಲ, ಸೊ ಇಲ್ಲಿದೆ. ನೆಕ್ಸ್ಟ್ ರಸಮ್, ಇದು ಸಾಂಬಾರ್. ಎಲ್ಲ ಕಡೆ ಯೂಶಲಿ ಒಂದಿಟ್ಟಿರ್ತಾರೆ, ನೀವು 2 ಇಟ್ಟಿದ್ದೀರಾ. ಸಾಂಬಾರ್ ರಸಮ್ 2 ಇದೆ. ವೈಟ್ ರೈಸ್, ಫುಲ್ ಬ್ಯಾಟಿಂಗ್, ಮೊಸರು ಬಜ್ಜಿ, ಪಲಾವ್, ವೆಜ್ ಕರಿ, ಹೆಣ್ಣಿಗಾಯಾ? ಅಕ್ಕಿ ರೊಟ್ಟಿ. ಬೆಳಗ್ಗೆ ಮಿಸ್ ಮಾಡ್ಕೊಂಡೆ. ಬೇಬಿ ಕಾರ್ನ್ ಮಂಚೂರಿ, ಸಲಾಡು. ಡೆಸರ್ಟ್ ಇದೆ. ಏನು ಸ್ಪೆಷಲ್ ಡೆಸರ್ಟು? ಜಾಮೂನ್. ಓಕೆ ನಾನ್ ವೆಜ್ ಇದೆ. ಚಿಕನ್ನು. ಈ ಕಡೆ ಬಿರಿಯಾನಿ. ಚಿಕನ್ ಬಿರಿಯಾನಿ. ನೈಸ್. ಸೊ ಇದು ಡೈನಿಂಗ್ ಏರಿಯಾ. ಈಗ ಮಧ್ಯಾಹ್ನದ ಊಟಕ್ಕೆ ಬಂದಿದ್ದೀವಿ. ಸೊ ನೈಟ್ ಮತ್ತೆ ಮೆನ್ಯೂ ಚೇಂಜ್ ಆಗುತ್ತೆ, ತೋರಿಸ್ತೀನಿ. ಸ್ನ್ಯಾಕ್ಸ್ ಇದೆ, ಎಲ್ಲ ತೋರಿಸ್ತೀನಿ. ಸೊ ಊಟನೂ ತುಂಬ ಚೆನ್ನಾಗಿತ್ತು. ಹೋಮ್ಲಿ ಫುಡ್. ಇಲ್ಲೇ ಫಾರ್ಮ್ ಇರೋದ್ರಿಂದ ಇಲ್ಲೇ ಇವರು ಬೆಳೆ ಬೆಳೀತಾರೆ. ಅದರಿಂದ ನಮಗೆ ಅಡುಗೆ ರೆಡಿ ಮಾಡಿದರು. ತುಂಬ ಮೈಲ್ಡಾಗಿ ವೆಜ್ ನಾನ್ ವೆಜ್ ಎಲ್ಲ ಇತ್ತು. ಸೊ ಫುಡ್ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಚೆನ್ನಾಗಿದೆ. ಸೊ ಇಲ್ಲಿ ನೀವೇನೇನು ಮಾಡ್ಬೋದು ಅಂತ ಅಂದರೆ, ಟೀಮ್ ಔಟಿಂಗು, ಕಾರ್ಪೊರೇಟ್ ಔಟಿಂಗ್ಸ್ಗಳೆಲ್ಲ ಮಾಡ್ಬೋದು. 40 ಜನನ ಅಕಾಮಿಡೇಟ್ ಮಾಡೋಕ್ಕೆ ಇದು ಪ್ಲೇಸ್ ಇದೆ. ಕಂಪ್ಲೀಟ್ ಫಾರ್ಮ್ ಹೌಸು, ಫಾರ್ಮ್ ಸ್ಟೇ ಇದು. ಪೂಲ್ ಇದೆ, ಜೊತೆಗೆ ಸಕ್ಕತ್ತಾಗಿರೋ ಒಂದು ಬ್ಯೂಟಿಫುಲ್ ಕ್ಲೈಮೇಟ್ ಇದೆ ಅಂತ ಹೇಳ್ಬೋದು. ಸೊ ನಮಗೆಲ್ಲ ತುಂಬ ಇಷ್ಟ ಆಯಿತು. ಊಟನೂ ಚೆನ್ನಾಗಿದೆ. ಆಮೇಲೆ ಅವರು ನಮ್ಮನ್ನು ಗ್ರೀಟ್ ಮಾಡೋ ರೀತಿ ಇದೆಯಲ್ಲ, ಅವರು ಆ್ಯಕ್ಚುಲಿ ಓನರು, ಬಟ್ ತುಂಬ ಚೆನ್ನಾಗಿ ನಮ್ಮನ್ನು ಗ್ರೀಟ್ ಮಾಡ್ತಾರೆ. ಸೊ ಒಂದೊಂದು ಸ್ಟೆಪ್ಪಲ್ಲೂ ನಮ್ಮ ಜೊತೆಗೆ ನಿಂತಿದ್ದಾರೆ ಅವರು. ಫಾರ್ಮ್ ಎಲ್ಲ ಟೂರ್ ಮಾಡಿದ್ರು. ಸೊ ಇನ್ನೂ ತುಂಬ ಇದೆ ನೋಡೋದಕ್ಕೆ. ಆ್ಯಂಡ್ ಬ್ರಾಹ್ಮಿನ್ಸು ಅಥವಾ ಜೈನ್ಸ್ ಯಾರಾದರೂ ಫಂಕ್ಷನ್ಸ್ಗಳು, ಬರ್ಡೇ ಪಾರ್ಟಿಗಳು ಅಥವಾ ಬೇರೆ ಯಾರು ಬೇಕಾದರೂ ಆಗಿರ್ಬೋದು, ಬರ್ಡೇ ಪಾರ್ಟೀಸು, ಕಿಟಿ ಪಾರ್ಟೀಸ್ಗಳೆಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಸ್ಪೇಸ್ ಅಲಾಟ್ ಮಾಡ್ತಾ ಇದ್ದಾರೆ. ಅಲಾಟ್ಮೆಂಟ್ ಮಾಡೋ ಸ್ಪೇಸಲ್ಲಿ ನೀವು ಮಾಡ್ಕೋಬೋದು. ಆಮೇಲೆ ಬ್ರಾಹ್ಮಿನ್ಸು, ಜೈನ್ಸ್ ಏನಾದರೂ ಇಫ್ ಇನ್ ಕೇಸ್ ನಾವೇ ಅಡುಗೆ ಮಾಡ್ಕೊಂಡು ತಿನ್ನಬೇಕು, ನಮಗೆ ಬೇರೆಯವ್ರು ಮಾಡೋದು ಇಷ್ಟ ಆಗೋದಿಲ್ಲ, ಆ ಥರ ಏನಾದರೂ ಇದ್ದರೆ ನಿಮಗೆ ಸೆಲ್ಫ್ ಕುಕ್ಕಿಂಗೂ ಸಹ ಇಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಎಲ್ಲ ಕಡೆ ಅವಕಾಶ ಕೊಡೋಲ್ಲ. ಸೊ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ, ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಪಾತ್ರೆ ಸಾಮಾನೆಲ್ಲ ಇವರೇ ಕೊಡ್ತಾರೆ. ಸೊ ನೀವು ಬಂದು ಯುಟಿಲೈಸ್ ಮಾಡ್ಕೋಬೋದು. ಸೊ ಇವಾಗ ಚೆನ್ನಾಗಿ ಉಂಡ್ಬಿಟ್ಟು ಗೊತ್ತವ್ರು ನೋಡಿ. ಎಲ್ಲ ನೋಡಿ, ಹಸು ಎಲ್ಲ ಸಾಕಿದ್ದಾರೆ. ಈ ಕಡೆ ಗಿರ್ಕವು ಅಂತ ಇದು. ಆ ಕಡೆ ಎಷ್ಟಿದೆ ಗೊತ್ತಾ, 60 ಹಸು ಇದೆ ಅಂತ ಹೇಳಿದ್ರು ಅವರು. ಸೂಪರ್ ಅಲ್ಲ. ಇದಕ್ಕೆ ಫಾರ್ಮ್ ಸ್ಟೇ. ಆಯ್ ಮಕ್ಕಳ, ಏನಮ್ಮ ಏನಮ್ಮ? ಅಣ್ಣ ನಮಸ್ಕಾರ ಕಣಣ್ಣ. ಯಾಕಮ್ಮ ಹಂಗೆಲ್ಲ ಮಾಡಬಾರ್ದು. ನೀನು ಮಾತಾಡ್ಸಕ್ ಬಂದ್ವಿ ತಾನೇ ನಾವು. ಏನಿದು? ಓಕೆ, ರಿಲ್ಯಾಕ್ಸ್. ನೀನ್ ಚೆನ್ನಾಗಿದೆ ಅಂತ ಗೊತ್ತು, ಯಾಕೆ ಗುಂದ್ಕೊಂತೀಯ? ಕೋಳಿ ಇದೆ ಈ ಕಡೆ. ಡಿಫ್ರೆಂಟ್ ಆಗಿದೆ ಇದು. ಹೌದು. ಅಣ್ಣ ಗುಡ್ ಆಫ್ಟರ್ನೂನ್. ಮುದೋಳ್ ಗುಡ್ ಆಫ್ಟರ್ನೂನ್. ಹಾಯ್ ಮಕ್ಕಳ. ಮುದೋಳು ಎಷ್ಟು ಚೆನ್ನಾಗಿದ್ದೀರಾ. ಅದೇನದು? ಏನೋ ಎಲ್ಲಿ? ಕೋಳಿ ಪಿಳ್ಳೆನಾ? ಹಾಯ್ ಕೋಳಿ ಪಿಳ್ಳೆಗಳ. ಹಲೋ ಕೋಳಿ ಪಿಳ್ಳೆ. ಇವ್ರ ಫಾರ್ಮಲ್ಲಿ ಫುಲ್ ಪ್ರಾಣಿಗಳೇ ಇರೋದು. ಹಲಸಿನಕಾಯಿ ನೋಡಿ. ನಮ್ಮ ಐಶು ಕೋಳಿನೇ ನೋಡಿಲ್ಲ, ಹಂಗಾಡ್ತಾಳ.
ಹಾ ಅದೇಳಿ. ಮ್ಯಾಟರ್ ಇಸ್ ಇವಾಗ ತಿನ್ನಲ್ಲ ನಾನು. ಬರ್ತಾನೆ ಇಲ್ಲ ನೋಡಿ ಇದು. ಹಿಂಗ್ ಬಂದ್ರೆ ಅಲ್ಲಿ ಹಿಡಿಬೋದಾ ಒಟ್ಟು? ಹಿಡ್ಕೊಳಕ್ ಕೊಡ್ತೀರಾ? ಇದು ಕೊಡಲ್ವಾ? ಬರದೇ ಇಲ್ವಾ ಇದು? ಅಮ್ಮ ಇದ್ದಾಳಲ್ಲ ಬರಲ್ಲ. ಈ ಕಡೆ ಹೋಗ್ತಾರೆ. ಅಲ್ಲಡ ಮೂತಿ ಹಂಗ ಹಾಕೊಂಡು. ಏಪ್ರಿಲ್ ಆದ್ಮೇಲೆ ಏನ್ರೋ ಮಕ್ಳ ಹೇಳ್ರೋ. ನೀನೇ ಮೇಕೆ ಇದ್ದಂಗೆ ಇದೆಯಾ ಕಣ, ದಾಡಿ ಎಲ್ಲ ಬಿಟ್ಕೊಂಡು. ಹೆಂಗ್ ಗುಮ್ಮುತ್ತಾ? ಓ ಹಾಯ್ ಹಾಯ್. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅದು, ವೈಟ್ ಅಂಡ್ ಚಾಕ್ಲೇಟ್. ಬಾರೋ ಒಂಚೂರು. ಬಾರೋ ಬಾರೋ, ಇಲ್ಲಿ ನಿನ್ ಕಿವಿ ಚೆನ್ನಾಗಿದೆ ನೋಡ್ತೀನಿ. ನಿನ್ ಕಿವಿ ನೋಡಿ. ಹಾಯ್. ಬ್ಲಾಕ್ ಅಂಡ್ ವೈಟ್ ಚೆನ್ನಾಗಿದೆ. ಕಿವಿ ನೋಡಿ ಚೆನ್ನಾಗಿದೆ. ಹಾಯ್ ಹಾಯ್ ಮಕ್ಳ. ಹಾಯ್ ಹಾಯ್ ಹಾಯ್. ಓ ಆಯ್ತಿರ್ರೋ. ಸೊ ನೀಟ್, ಆ್ಯಕ್ಚುಲಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಗಲೀಜ್ ಅನಿಸ್ತಿಲ್ಲ. ಬಟ್ ಸ್ಮೆಲ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಏನ್ರ ಮಕ್ಳ ಕೆಮ್ಮು ನಿಂಗೆ ಕೆಮ್ಮು. ಯಾರು ಕೆಮ್ತಾರೆ, ಅದಕ್ಕೆ ಇಟ್ಕೊಟ್ರಿ ಫಸ್ಟು ಸಿರಪು. ಕೆಮ್ಮಂತಿದೆ. ಹ್ಞೂ ಆಯಿತು. ಕೆಮ್ಮಂದಿದ್ಯಾ ನಿನಗೆ? ಬೆನಡ್ರಲ್ ಸಿರಪ್ ತರಿಸ್ತೀನಿ ಗೊತ್ತು. ಓಕೆ ಇದೆ ಅಂತ. ಫೀಡಿಂಗ್ ಬಟಲಲ್ಲಿ ಹಾಲು ಕುಡಿತೀರಾ ನೀವು? ವೆರಿ ಗುಡ್, ಸೂಪರ್. ಕಿತ್ಬಾರ್ದು, ನಿಧಾನ ಕುಡಿ. ನೀನ್ ಕುಡಿತೀನ? ಸೌತ್ ಆಫ್ರಿಕಾದವನು ಹಾಲು ಕುಡಿತೀನ? ಕುಡಿಯ ಕಿತ್ಬಾರ್ದು. ಅಯ್ಯೋ ನೀಪೆಲ್ಲ ಕಿತ್ತಾಕ್ಬಿಡ್ತು. ಇವಾಗ ನೋಡಿ ನಾನು ಕುಡಿಸ್ತೀನಿ. ಅವ್ರು ಕುಡಿಸ್ಬಿಟ್ರೆ ಆಗ್ಲೇ ನೀಟಾಗಿ ಕುಡಿಸ್ಬೇಕು. ಇಲ್ಲ ಸ್ವಾತಿ, ಅವ್ರು ಅವಲಿಂದ ಕುಡಿಸಿದ್ರಲ್ಲ, ಸಾಕಾಯ್ತು ಅನ್ಸುತ್ತೆ ಅದಕ್ಕೆ. ಇದು ಬೇರೆ, ಇದು ಕುಡಿಬೇಕು. ಅವನಿನ್ನೂ ಮೂಸ್ತಾನೆ ಇದ್ದಾನೆ. ಕುಡಿಯಪ್ಪ. ಯಾವ್ದು ಹಸು ಹಾಲ ಅದು ಅಥವಾ ಬೇರೆದ? ಹಸು ಹಾಲು ಕುರಿ ಮೇಕೆಗೆ ಏನಾಗಲ್ವಾ? ಬೇದಿ ಆಗಲ್ವಾ? ಎಷ್ಟು ವಯಸ್ಸು ಇದಕ್ಕೆ? ವಯಸ್ಸು ಅಷ್ಟೇನಾ? ವರ್ಷ ತುಂಬಿಲ್ಲ ಅದು? ಇವಾಗ ಹುಟ್ಟಿದ್ ಮರಿನಾ? ಕರಳು ಬರ್ಲಿ. ಕರಳುಗೆ ಇನ್ನ ಕಟ್ಟಾಗಿಲ್ಲ, ಹಂಗೆ ಇದೆ ಅದಕ್ಕೆ. ನೋಡಿಲಿ. ಓಹೋ, ಅವ್ರು ಊಟ ತೆಗಿತಾ ಇದಾರೆ ಅಂತ ಎಲ್ಲರಿಗೂ. ನಮ್ಮನೇಲಿ ಬೆಕ್ಕು ಹಿಂಗೆ ಆಡೋದು, ಊಟ ಡಬ್ಬ ತೆಗೆದ್ರೆ ಬಾಬಾ ಬಿಡ್ರೆ ಹಾಕ್ತಾರೆ, ನಿಮ್ಗೆ ಹಾಕೋದು. ಸೋ ಕ್ಯೂಟ್. ಫ್ರೆಶ್ ಹಾಲು ಎಷ್ಟು ಗಟ್ಟಿಗಿದೆ ನೋಡಿ ಹಾಲು. ಅವರು ಸೋಸಕ್ಕೆ ಹಾಕವ್ರೆ, ಇನ್ನು ನೋಡಿ ಅದೆಷ್ಟಿದೆ ಗಟ್ಟಿಗೆ. ಇಲ್ಲಡಿ ಗಿಡ್ಡಾಸು ಕ್ಯೂಟ್ ಆಗಿದೆ, ಬರಲ್ಲ ಅಂತದು. ನಾರಾಯಣ ಕೋಪ ಯಾಕೆ ನಾರಾಯಣ? ಮುದ್ದುನು ಯಾರು ನೋಡಿದೆ ಅಂತ ಹಂಗಾಡ್ತಿದ್ಯಾ ನೀನು? ಖುಷಿ ಅದಕ್ಕೆ. ಏನಕ್ಕೆ ಆಯ್ತು ಅಲ್ಲ, ಪೊಸಿಷನ್ ಕೊಡ್ತಿದ್ದಾಳೆ, ಎಲ್ಲೆಲ್ಲಿ ಮಸಾಜ್ ಮಾಡ್ಬೇಕು ನಾ. ಆಯ್ತು ನೀನು ಅದ್ರ 2.5 ವರ್ಷ ನಾರಾಯಣನ್ ಹೆಂಡತಿ ಸಿಂಧು ಇದ್ದಾಳೆ, ಲಕ್ಷ್ಮಿ ಇಬ್ರು ಇದ್ದಾರೆ. 2 ವೈಫು ನಿನಗೆ. 2.5 ವರ್ಷಕ್ಕೆ ನಿನಗೆ 2 ವೈಫು ಕೊಡು. ಅಪ್ಪ ಬೇರೆ ಆಗ್ತಾ ಇದೆಯಾ?
ಪಾಟಿ ಇಲ್ವಾ? ಇದೇ ಖುಷಿಗೆ ಹೇಳು ನನಗೆ. ನಾರಾಯಣ ಪಾಟಿ ಕೊಡ್ಸೋ. ಡ್ಯಾನ್ಸ್ ಶೋ ತೋರಿಸ್ತಾರೆ ಅಷ್ಟೇ. ಆಯ್ತು ರಿಲ್ಯಾಕ್ಸ್. ಕ್ಯಾಚ್ ಹಾಕೊಂಡ್ಲು ಇವಳು. ನಾರಾಯಣನ್ ಕ್ಯಾಚ್ ಹಾಕೊಂಡ್ಲು. ಕಾಂಪಿಟೇಷನ್ ಎಕ್ಸಿಸ್ಟಿಂಗ್ ರಿಲ್ಯಾಕ್ಸ್. ಐಶೋನ ನೀರೊಳಗೆ ಧುಮುಕಿದ್ದ ವೈಭು. ನಮ್ ತಳ್ಬೇಡ ಗುರು, ಫೋನ್ ಐತೆ ಕೈಯಲ್ಲಿ. ನೀ ಹೇಳ್ಬಿಟ್ಟು ಮಾಡಿದ್ದೆ, ನಾನು ವಿಡಿಯೋ ರೆಕಾರ್ಡ್ ಆದ್ರೆ ಆನ್ ಮಾಡ್ತಿದ್ದೆ. ನಿಮ್ಗೆ ಗೊತ್ತಾಗಿಲ್ವಾ? ಆಹಾ, ಹೇಳಿದ್ರೆ ಅವಳು ಹುಷಾರಾಗಿ ಬಿಡ್ತಾಳೆ. ನಂಗೆ ಸುಮ್ನೆ ಸೈನ್ ಮಾಡಿದ್ರೆ ಅರ್ಥ ಆಗಿರೋದು. ಅಯ್ಯೋ ನಡಕ್ತಾವಳೆ ವಿಲೇಜ್ ಅಲ್ಲಿ ಮಾಡಿರೋ ಅಕ್ಕ. ಬುದ್ಧ ವಿಲೇಜ್ ಅಲ್ಲಿ ಮಾಡಿರೋಕಿನ ಬುದ್ಧ ಹೆಂಗ್ ಮಾಡಿದ್ರು ಗೊತ್ತಾ ನನ್ಗೆ? ಡ್ರೆಸ್ ಚೇಂಜ್ ಮಾಡಿಲ್ಲ, ಡ್ರೆಸ್ ಬೇರೆ ಎತ್ಕೊಂಡ್ ಬಂದಿದ್ದೀನಿ. ಅಲ್ಲಿ ಇನ್ನೂ ತಿಂತಾ ಇದೀವಿ, ಕುಡಿತಾ ಇದೀವಿ, ಮಾಡ್ತಾ ಇದೀವಿ. ಹಾಕಾಯ್ತು ನೀರಿಗೆ. ಆ ಡ್ರೆಸ್ ಅಲ್ಲೇ ಎತ್ಕೊಂಡ್ ಬಿಸಾಕಿದ್ರು. 7 ಗಂಟೆ ಆಗಿದೆ. ನಾವು ಇವಾಗ ನೀರಿಗೆ ಬೀಳ್ತಾ ಇದೀವಿ. ಟವಲ್ ಹೇಳ್ಕೊಂಡು ಹೊರಟದೆ ನೀನು. ಎತ್ಕೊಡು ಕತ್ತೆ ಬಿಡುವ. ಬಂತು ನೋಡಲ್ಲಿ. ನನ್ನ ತಾಳ್ಬೇಡಿ, ಮೊಬೈಲ್ ಇದೆ ಕೈಯಲ್ಲಿ. ಏನ್ ಹೇಳು ನೀನು? ಎಳಿಬೇಡ, ಹೊಡಿತೀನಿ ಮಗನೇ. ಹೋಗಿ ಸರ್, ನನ್ನ ತಳ್ಳ ಸ್ಕೆಚ್ ಎಲ್ಲ ಹಾಕ್ಬೇಡಿ ಇವಾಗ. ಅಲ್ಲ ತಳ್ಬಿಟ್ಟು ಚಳಿ ಅಂತ. ನಮ್ಮ ಸ್ವಿಮ್ಮರ್ಸ್ ಗುಡ್ ಮಾರ್ನಿಂಗ್. ಅಂಡ್ ಇವತ್ತಿನ ಬೆಳಗಿನ ತಿಂಡಿ ಉಪ್ಪಿಟ್ಟು, ಪೂರಿ, ಪಪಾಯ, ಬ್ರೆಡ್ಡು, ಜಾಮು. ಅಶ್ಶೋ, ಓ ಶಿಟ್. ಏಯ್ ಬೇಡ ವೈಭವ, ಬಟ್ಟೆ ಇಲ್ಲ ಅಂತೆ. ಬೇಡ ಆಯ್ತು ಹಾಕಲ್ಲ, ಸುಮ್ನೆ ಜೋಕ್ ಮಾಡಿದ್ದು. ಹಾಕಲ್ಲ. ನಾವು ಸಖತ್ತಾಗಿ ಡೇನ ಕಳೆದ್ವಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಮೇಡಮ್, ನಮ್ಮ ಶಾಂತಲಾ ಮೇಡಮ್ ಅವರು ತುಂಬ ಚೆನ್ನಾಗಿ ಕೇರ್ ಮಾಡಿ ನಮಗೆಲ್ಲ ಗ್ರೀಟ್ ಮಾಡಿ. ಆ್ಯಂಡ್ ಬ್ಯೂಟಿಫುಲ್ ಪ್ರಾಪರ್ಟಿ, ತುಂಬ ಎಂಜಾಯ್ ಮಾಡಿದ್ವಿ ಕಾಮಾಗಿ. ಆ್ಯಂಡ್ ಫುಡ್ ಕೂಡ ತುಂಬ ಚೆನ್ನಾಗಿತ್ತು. It was my pleasure to have you all. Please come again. ಎಸ್. ಆ್ಯಂಡ್ ಸರ್ ಕೂಡ ಸರ್ ಅಲ್ಲಿದ್ದಾರೆ ಆಯ್ ಅಂದ್ಬಿಟ್ರು ಅವರು. ಸೊ ಇವರಿಬ್ರು ನಡೆಸ್ತಾ ಇರುವಂತ ಈ ಫಾರ್ಮ್ ಸ್ಟೇ, ಆಕ್ಚುಲಿ ಫಾರ್ಮ್ ಸ್ಟೇ ಅಲ್ಲ, ಇದು ನಮ್ದೇ ಫಾರ್ಮ್ ಹೌಸ್ ಇದ್ದಂಗಿದೆ. ಸೊ ಆ ಫೀಲ್ಸ್ ಕೊಡ್ತು ನಮಗೆ. ಸೊ ವಿ ಹ್ಯಾಡ್ ಅ ಗುಡ್ ಟೈಮ್. ಆ್ಯಂಡ್ ಹೆಂಗಿತ್ತು ವೈಭು? ಸೂಪರ್ ಆಗಿತ್ತು. ಸ್ಟೇ ಲೈಕ್ ಅ ಹೋಮ್. ಕಿರಣ್? felt like home. They treated us like family. ಫ್ರೆಂಡ್ಸ್ ಅನ್ನೋದಕ್ಕಿಂತ ಫ್ಯಾಮಿಲಿ ಥರ ಹೆಂಗೆ ನೋಡಿಕೊಂಡು ಪ್ರಾಪರಾಗಿ ನೋಡಿಕೊಂಡು I didn't miss my home. ನಿಜ ಹೇಳ್ಬೇಕಂದ್ರೆ it was good. It was really good. ನೈಸು. Serene, comfortable, and it felt like home. It felt like away from reality as well. Away from the city noise, and ತುಂಬ ಚೆನ್ನಾಗಿತ್ತು. ಸೊ ನಾನು ಆಲ್ರೆಡಿ ಫಾರ್ಮ್ ಸ್ಟೇ ಬಗ್ಗೆ ನಿಮಗೆ ತುಂಬ ಹೇಳಿದ್ದೀನಿ. ಫ್ಯಾಮಿಲಿ ರೂಮ್ಸ್ ಅಂದರೆ ಡಾಮಿಟ್ರೀಸ್ ಅಂತ ಏನು ಕರಿತೀವಿ. ಕಪಲ್ ಸ್ಟೇ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಬರೋದಾಗಿರ್ಬೋದು, ಕಂಪ್ಲೀಟ್ ನಿಮಗೆ ಪ್ಯಾಕೇಜು. ಇದು ನಿಮಗೆ ಒಂದು ಹೋಮ್ ಸ್ಟೇ ಅಥವಾ ಒಂದು ರೆಸಾರ್ಟು, ಒಂದು ಫಾರ್ಮ್ ಸ್ಟೇ ಅಂತ ಅನ್ಸಲ್ಲ. ಯು ಫೀಲ್ ಲೈಕ್ ಹೋಮ್. ಸೊ ಊಟ ಆಗಿರ್ಬೋದು, ಇಲ್ಲಿನ ಕ್ಲೆನ್ಲಿನೆಸ್ ಆಗಿರ್ಬೋದು, ಅದು ಇಂಪಾರ್ಟೆಂಟು. ಹೋಗೋ ಕಡೆ ಎಲ್ಲ ಗಲೀಜಿದ್ರೆ ಹಿಂಸೆ ಆಗ್ಬಿಡುತ್ತೆ. ಬಟ್ ಸಿಕ್ಕಾಬಡೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಲಶ್ ಗ್ರೀನ್ ಆ್ಯಂಡ್ ಅನಿಮಲ್ಸ್ ಕೂಡ ಇದೆ, ಅದು ಆ್ಯಡೆಡ್ ಅಡ್ವಾಂಟೇಜು ನಮಗೆ. ಸೊ ಸಿಕ್ಕಾಪಟ್ಟೆ ಆ್ಯಕ್ಟಿವಿಟೀಸು, ಫ್ಯಾಮಿಲಿ ಔಟಿಂಗು, ಕಾರ್ಪೊರೇಟ್ ಔಟಿಂಗ್ಸು, ಸ್ಮಾಲ್ ಕಿಟಿ ಪಾರ್ಟೀಸು, ಬರ್ಡೇ ಪಾರ್ಟೀಸು, ಆ್ಯನಿವರ್ಸರೀಸ್ ಎಲ್ಲ ಮಾಡ್ಕೋಬೋದು. ಎಲ್ಲ ವ್ಯವಸ್ಥೆನೂ ಇಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಕ್ಲೀನ್ ಆ್ಯಂಡ್ ನೀಟಾಗಿರೋ ಸ್ವಿಮ್ಮಿಂಗ್ ಪೂಲ್ ಇದೆ.
ಸೊ ಯಾರು ಸುಸ್ಸು ಎಲ್ಲ ಮಾಡಲ್ಲ, ಅಷ್ಟು ನೀಟಾಗಿದೆ. ಓಕೆ ಸೊ ನೀಟಾಗಿರುವಂಥ ಪೂಲು. ಫುಡ್ ವೈಸು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಪಾಪ ನಮ್ಮನ್ನು ಕೇಳೋರು ಮಾಡ್ತಿದ್ರು ಆ್ಯಕ್ಚುಲಿ, ನಮಗೆ ಆನೆಸ್ಟಾಗಿ. ಸೊ ನಮ್ಗೆ ಏನು ಬೇಕು ಅಂತ ಕೇಳಿ ಮಾಡಿದ್ರು. ವೆಜ್ಜು ನಾನ್ ವೆಜ್ ಎರಡೂ ಸಹ ಇರುತ್ತೆ ನಿಮಗೆ. ಸೊ ಬ್ಯೂಟಿಫುಲ್ ಪ್ರಾಪರ್ಟಿ, ನೀವು ಬನ್ನಿ. ಲೊಕೇಶನ್ ಡೀಟೇಲ್ಸು, ಅವ್ರ ಕಾಂಟ್ಯಾಕ್ಟ್ ನಂಬರು, ಬುಕ್ಕಿಂಗ್ಸ್ಗೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದಿರೋದು ಕುಣಗಲ್ ದಾಟಿ ಇನ್ನೊಂಚೂರು ಒಳಗಡೆ ಇಂಟೀರಿಯರ್ ಬರಬೇಕು. ರೋಡ್ ಮಾತ್ರ ಕ್ರೇಜಿ ಆಗಿದೆ. ನಿಮಗೆ ಗಿಜಿ ಬಿಜಿ ರೋಡ್ ಏನೂ ಇಲ್ಲ, ಇವರೇ ಮಾಡಿಸಿರೋದು ರೋಡ್ನ. ಪಾಪ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ, ವೆಲ್ ಮೇಂಟೈನ್ಡ್ ಎಲ್ಲನೂ. ಸೊ ಹೋಪ್ ನಮ್ಮ ವೀಡಿಯೋಸ್ನ ಎಂಜಾಯ್ ಮಾಡಿದ್ದೀರಾ ಅಂತ. ಸೊ ಲೊಕೇಶನ್ನು, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ಔಟ್ ಮಾಡಿ. ನೀವು ಬುಕ್ಕಿಂಗ್ ಮಾಡಿಕೊಂಡು ಪೀಸಾಗಿ ಫ್ಯಾಮಿಲಿ ಫ್ರೆಂಡ್ಸ್ನ ಕರ್ಕೊಂಬನ್ನಿ. ಇವಾಗ ನಾವು ನಮ್ಮ ಬೈಕರ್ ಗ್ಯಾಂಗ್ನ ಕರ್ಕೊಬಂದಿದ್ದೀನಲ್ಲ, ಹಂಗೆ. ಹೋಪ್ ಎಂಜಾಯ್ ಮಾಡಿದ್ದೀರಾ. ಸಿಗೋಣ ಮತ್ತೊಂದು ವಿಡಿಯೋಂದಿಗೆ. ಬಾಯ್.